ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆರ್ಕೆ ಪಯಣ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗಿದ್ವಿ. ಪಾಪಂಗೆ ಆಟ ಸಾಮಾನು ಚೆನ್ನಾಯ್ತಲ್ವ ಈ ಸತಿ. ಬಾ ಹಂಗಾರೆ ಒಳ್ಳೆ ಟೈಮಿಗೆ ಬಂದಿದ್ವಿ, ಬಾ ತೇರು ನೋಡ್ಕೊಂಡು. ಫಸ್ಟ್ ಟೈಮ್ ಈ ಸತಿ ಏನು ನಾವು ಬರ್ತೀವಿ ಅಂತ ಇಷ್ಟೊಂದು ಜನ ಬಂದ್ಬಿಡವ್ರ. ಜಾಸ್ತಿ ಜನ ಬರಲ್ವಾ ನಾನು ಎಲ್ಲಿ ಬ್ಲಾಗ್ ಮಾಡ್ತಿರೋ ಬಂದ್ಬಿಡ್ತೀಯಲ್ಲ. ಮಲ್ಕೊಂಡ್ಬಿಟ್ಟವಳೆ ಇನ್ನು. ಇಲ್ಲಪ್ಪ, ಸೊ ನೀವು ಕ್ಯಾಪ್ಷನಲ್ಲಿ ನೋಡಿರೋ ಹಾಗೆ ಈ ಜಾತ್ರೆಯಲ್ಲಿ ಗರುಡ ಬರ್ದಲೇ ತೇರ ಎಳೆಯೋದಿಲ್ಲ. ಸೊ ಗರುಡ ಬಂದಿಲ್ವಾ ಅಂತ ನೋಡಿ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು, ಗರುಡ ಬಂತ ಅಂತ ತಲೆ ಮೇಲೆ ಎತ್ಕೊಂಡು. ಫುಲ್ ಬಿಸಿಲು ಬೇರೆ ಇತ್ತು, ಗರುಡ ಬರುತ್ತಾ ಅನ್ನೋದೇ ಡೌಟ್ ಇತ್ತು. ಜನ ಬೇರೆ ಸಿಕ್ಕಾಪಟ್ಟೆ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ಒಂದು ಗರುಡ ಬಂತು, ಬಟ್ ಜನದ ಸೌಂಡಿಗೆ ಒಂದೇ ಒಂದು ರೌಂಡ್ ಹಾಕ್ಬಿಟ್ಟು ಹೊಂಟೋಯ್ತು. ಬಟ್ ಇನ್ನು 3 ರೌಂಡ್ ಹಾಕ್ಬೇಕಿತ್ತು ಅಂದ್ಬಿಟ್ಟು ಇನ್ನೂ ವೆಯ್ಟ್ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಲ್ಲ ಜನ ಎಷ್ಟು ಕಿರ್ಚ್ತಾ ಇದ್ರು ಅಂತ, ಗೋವಿಂದ ಗೋವಿಂದ ಅಂತ. ಆ್ಯಕ್ಚುಲಿ ಇದು ಇನ್ನೂ ಒಂದು ರೌಂಡ್ ಹಾಕೊಂಡು ಬರೋ ಅಷ್ಟರಲ್ಲಿ ಏನಾಯಿತು ಅಂತ ನೀವೇ ನೋಡಿ. ಯಾರು ಕೂಡ ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಘಟನೆ ನಡೀತು. ದೇವ್ರಿದ್ದಾನೆ ಅಂತ ಸುಮ್ಮನೆ ಹೇಳಲ್ಲ, ದೇವ್ರಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಎಲ್ಲರೂ ಅದನ್ನೇ ಹೊಗಳ್ತಾ ಇದ್ರು. ನೋಡ್ತಾ ಇದ್ದೀರಲ್ಲ, 2 ಗರುಡ, ಫಸ್ಟ್ನೇದು ಸೇರಿ 3 ಗರುಡ. ಹೆಂಗೆ ಸುತ್ತಾಗ್ತಿತ್ತು ಅಂದರೆ ತೇರು ಸುತ್ತ 3 ರೌಂಡ್ ಹಾಕೋವರೆಗೂ ತೇರು ಮುಂದಕ್ಕೆ ಹೋಗಲ್ಲ. ಇದೆಲ್ಲ ನಿಜವಲ್ಲೂ ದೇವ್ರ ನಿರ್ಣಯ ತಾನೆ. ಇನ್ನು ಅಮ್ಮನೂ ಪಾಪು ತೇರ್ ಹತ್ರ ಬಂದಿರಲಿಲ್ಲ. ನಾವು ತೇರು ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಹೋದ್ವಿ. ಫಸ್ಟ್ ನಾನು ತಿಂದೆ, ಆಮೇಲೆ ಅಮ್ಮ ತಿನ್ನೋದಕ್ಕೆ ಕೂತ್ಕೊಂಡ್ರು. ಹೋದಷ್ಟು ನಮಗೆ ವೀಡಿಯೋ ಮಾಡಿಕೊಟ್ಟಿದ್ರು, ಈ ವರ್ಷ ಅವ್ರಿಗೆ ನಾವು ವೀಡಿಯೋ ಮಾಡೋಣ. ಒಂದೊಂದೇ ತಿಂದ್ರಿ ಸಾಕು, 2 ಯಾಕೆ. ಇನ್ನು ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಒಂದ್ಸತಿ ದರ್ಶನ ಮಾಡಿದ್ವಿ, ಆದರೆ ರಶ್ ಇತ್ತು, ಸರಿಯಾಗಿ ಆಗಲಿಲ್ಲ ಅಂತ ಮತ್ತೆ ಎಲ್ಲ ತೇರೆಲ್ಲ ಮುಗಿದ್ಮೇಲೆ ಇನ್ನೊಂದು ಸತಿ ದರ್ಶನಕ್ಕೆ ಹೋದ್ವಿ. ಈ ಸತಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟೊತ್ತಾದರೂ ಅಲ್ಲೇ ದೇವ್ರ ಮುಂದೆ ನಿಂತ್ಕೊಳ್ಳೋ ಭಾಗ್ಯ ಸಿಕ್ತು. ಈ ಸರಿ ಫುಲ್ಲು ಆಟ ಸಾಮಾನ್ಗೆ ಏನು ಬರ ಇಲ್ಲ, ಊಟಕ್ಕೂ ವ್ಯವಸ್ಥೆ ನೋಡು.
ಬಿಸಿಲು ಬಿಡಮ್ಮ ಬರ. ಇನ್ನು ಅಲ್ಲಿಂದ ಕಾಲ್ಗಟ್ಟಮ್ಮನ ದೇವಸ್ಥಾನಕ್ಕೆ ಬಂದು ಅಲ್ಲೇ ಪೂಜೆ ಮಾಡಿಸ್ಕೊಂಡ್ವಿ. ಇನ್ನು ಆಟ ಸಾಮಾನು ತೊಗೊಳ್ಳೋಣ ಅಂದರೆ ಪಾಪುಗೆ ಏನು ತೊಗೋಬೇಕು ಅನ್ನೋದೇ ಒಂದು ಕನ್ಫ್ಯೂಷನು. ಯಾಕಂದರೆ ಅವಳಿಗೆ ಕೂತ್ಕೊಂಡು ಆಡೋಕ್ಕಾಗಲ್ಲ, ನಿಂತ್ಕೊಂಡು ಆಡೋಕ್ಕಾಗಲ್ಲ. ಗೊಂಬೆಗಳು ಕೊಟ್ಟರೆ ಅದೇನು ಅಂತ ಗೊತ್ತಾಗಲ್ಲ. ಸೊ ಸೌಂಡ್ ಬರೋದು ಕೊಡಿ ಅಂತ ನಾನು ಕೇಳ್ತಾ ಇದ್ದೆ. ಇದಾಗಿತ್ತು ಜಾತ್ರೆ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.